ಮೊದಲ ಪಟ್ಟಿಯಲ್ಲಿ ಯಾರು ಸೇಫ್, ಯಾರು ಡೇಂಜರ್ ಝೋನ್ಗೆ ಹೋಗ್ತಾರೆ, ವೇಟಿಂಗ್ ಝೋನ್ನಲ್ಲಿರ್ತಕ್ಕಂಥ ಘಟಾನುಘಟಿಗಳು ಯಾರ್ಯಾರು, ಸರ್ಪ್ರೈಸ್ ಝೋನ್ನಲ್ಲಿ ಯಾರ್ಯಾರಿದ್ದಾರೆ, ಇವೆಲ್ಲವೂ ಕೂಡ ಒಂದು ಅಂತಿಮ ಹಂತಕ್ಕೆ ಬರಬೇಕಾಗಿದೆ. ಓಕೆ, ಮೊದಲ ಪಟ್ಟಿಯಲ್ಲಿ ಎಷ್ಟು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಅಖೈರುಗೊಳಿಸ್ತಾರೆ ಅಂತಕ್ಕಂಥದ್ದು. ಇನ್ನು ಡೇಂಜರ್ ಝೋನ್ಗೆ ಹೋಗೋರು ಯಾರು, ವೇಟಿಂಗ್ ಝೋನ್ನಲ್ಲಿರುವ ಘಟಾನುಘಟಿಗಳು ಯಾರು, ಸರ್ಪ್ರೈಸ್ ಝೋನ್ನಲ್ಲಿ ಇರ್ತಕ್ಕಂಥವ್ರು ಯಾರು. ರಾಜ್ಯ ಬಿಜೆಪಿಯಿಂದ ಈಗಾಗಲೇ ರಿಪೋರ್ಟ್ ಪಡೆದಿದ್ರೂ ಕೂಡ ಹೈಕಮಾಂಡ್ ಸರ್ವೆನೇ ಫೈನಲ್ ಅಂತ ಹೇಳ್ತಾ ಇದ್ದಾರೆ. ಅಂತಿಮವಾಗಿ ಮೋದಿ ಕೈಯಲ್ಲಿ ಭವಿಷ್ಯ. ಯಾರ್ಯಾರಿಗೆ ಕೃಪಾಶೀರ್ವಾದ, ಸೇಫ್ ಝೋನ್ನಲ್ಲಿರ್ತಕ್ಕಂಥವ್ರು ಯಾರು ಅಂದರೆ ಇವರಿಗೆ ಬಹುತೇಕ ಟಿಕೆಟ್ ಪಕ್ಕ ಅಂತ ಹೇಳಲಾಗ್ತಾ ಇದೆ. ಸೇಫ್ ಝೋನ್ನಲ್ಲಿರ್ತಕ್ಕಂಥದ್ದು ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದರು, ಕೇಂದ್ರ ಸಚಿವರು ಆಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ. ಇವರ ವಿಚಾರದಲ್ಲಿ ಯಾವುದೇ ಗೊಂದಲ ಇಲ್ಲ, ಇವರ ವಿಚಾರದಲ್ಲಿ ಯಾವುದೇ ಭಿನ್ನಮತ ಇಲ್ಲ. ಹಾಗೆಯೇ ಶಿವಮೊಗ್ಗದಿಂದ ಯಡಿಯೂರಪ್ಪನವರ ಪುತ್ರ BY ರಾಘವೇಂದ್ರ ಅವರ ಹೆಸರು ಕೂಡ ಸೇಫ್ ಝೋನ್ನಲ್ಲಿ ಇದೆ. ಅಲ್ಲೂ ಕೂಡ ಪ್ರಬಲ ಸ್ಪರ್ಧಿಗಳು, ಪ್ರತಿಸ್ಪರ್ಧಿಗಳು ಯಾರೂ ಇರಲಿಲ್ಲ ಅವರಿಗೆ. ಇನ್ನು ಕಲಬುರಗಿಯಿಂದ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸೋಲಿಸಿದಂತಹ ಉಮೇಶ್ ಜಾಧವ್, ಇವ್ರಿಗೂ ಕೂಡ ಯಾರೂ ಕೂಡ ಪೈಪೋಟಿ ನೀಡ್ತಾ ಇಲ್ಲ. ಹಾಗಾಗಿ ಇವರ ಹೆಸರನ್ನು ಸೇಫ್ ಝೋನ್ಗೆ ತರಲಾಗಿದೆ. ಇದು ಇಂಟ್ರೆಸ್ಟಿಂಗ್. ಬಳ್ಳಾರಿಯಿಂದ ಯಾರು ಅಂತಕ್ಕಂಥ ಪ್ರಶ್ನೆ. ಶ್ರೀರಾಮುಲು ಅವರ ಹೆಸರು ಫೈನಲ್ ಆಗಿದೆ ಅಥವಾ ಸೇಫ್ ಝೋನ್ನಲ್ಲಿದ್ದಾರೆ. ಇಂಥವ್ರನ್ನ ತುಂಬ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ ಸಭೆಯಲ್ಲಿ, ಸೇಫ್ ಝೋನಲ್ಲಿ ಇರ್ತಕ್ಕಂಥದ್ದು. ಯಾಕೆಂದರೆ ಅಮಿತ್ ಶಾ ಈಗಾಗಲೇ ಸಭೆ ಮಾಡಿದ್ದಾರೆ ರಾಜ್ಯ ನಾಯಕರ ಜೊತೆಯಲ್ಲಿ. ಅವರ ಸಭೆಯ ನಂತರ ಸೇಫ್ ಝೋನ್ಗೆ ಬಂದಿರತಕ್ಕಂಥವ್ರು ಬಳ್ಳಾರಿಯಿಂದ ಶ್ರೀರಾಮುಲು. ಇನ್ನು ಬೆಂಗಳೂರು ದಕ್ಷಿಣದಿಂದ ತೇಜಸ್ವಿನಿ ಅನಂತಕುಮಾರ್ ಅವರ ಹೆಸರು ಇತ್ತು, ಆದರೂ ಕೂಡ ಹಾಲಿ ಸಂಸದ ತೇಜಸ್ವಿ ಸೂರ್ಯ ಅವರ ಹೆಸರನ್ನ ಫೈನಲ್ ಮಾಡೋಣ ಅಂತಕ್ಕಂಥ ತೀರ್ಮಾನಕ್ಕೆ ಹೈಕಮಾಂಡ್ ಬಂದಿದೆ. ಹಾಗಾಗಿ ಇವರು ಕೂಡ ಸೇಫ್ ಝೋನ್ನಲ್ಲಿ ಕಾಣಿಸ್ಕೋತಾ ಇದ್ದಾರೆ. ಇನ್ನು ಚಿಕ್ಕೋಡಿ ಕ್ಷೇತ್ರದಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಲಿ ಸಂಸದರು, ಇವರ ಹೆಸರು ಕೂಡ ಹೆಚ್ಚು ಕಡಿಮೆ ಫೈನಲ್ ಆಗಿದೆ. ಹಾಗೂ ನೋಡಿ, ಇನ್ನೊಂದು ಇಂಟ್ರೆಸ್ಟಿಂಗು, ತುಮಕೂರಿನಿಂದ ವಿ ಸೋಮಣ್ಣ. ನಿನ್ನೆಯೆಲ್ಲ ಏನು ನಡೀತು ತುಮಕೂರಿನಲ್ಲಿ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಮಾಧುಸ್ವಾಮಿ ಬೆಂಬಲಿಗರೆಲ್ಲ ದೊಡ್ಡ ಮಟ್ಟದ ಹೋರಾಟ ಮಾಡಿ ಮಾಧುಸ್ವಾಮಿಗೆ ಕೊಡಬೇಕು, ತುಮಕೂರಿನವರು ಅವರು, ಸೋಮಣ್ಣ ಅವರು ಹೊರಗಿನವರು ಅಂತೆಲ್ಲ ಹೇಳಿದ್ರೂ ಕೂಡ ಹೈಕಮಾಂಡ್ ತುಮಕೂರು ಕ್ಷೇತ್ರಕ್ಕೆ ವಿ ಸೋಮಣ್ಣ ಅವರನ್ನು ಫೈನಲ್ ಮಾಡಿದ್ದಾರೆ. ಅದು ಅಲ್ಲದೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಹೈಕಮಾಂಡ್ ಹೇಳ್ದಂಗೆಲ್ಲ ಕೇಳಿದ ವಿ ಸೋಮಣ್ಣ ಅವರು ತಮ್ಮ ಕ್ಷೇತ್ರವನ್ನು ಬಿಟ್ಟುಕೊಟ್ಟರು, ವರುಣಾಕ್ಕೆ ಹೋದರು, ಚಾಮರಾಜನಗರಕ್ಕೆ ಹೋದರು. ಹಾಗಾಗಿ ಅವರಿಗೆ ಪಕ್ಷ ಋಣ ತೀರಿಸ್ತಾ ಇದೆ ಅಂತ. ಇನ್ನು ಡೇಂಜರ್ ಝೋನ್, ಕಷ್ಟ ಇವರಿಗೆ ಟಿಕೆಟ್ ಸಿಗೋದು ಅನ್ನುವಂಥದ್ದು ಯಾರು, ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಅನಂತಕುಮಾರ್ ಹೆಗಡೆ. ದಿನಕ್ಕೊಂದು ವಿವಾದವನ್ನು ಮೈ ಮೇಲೆ ಹೇಳ್ಕೊತಾರೆ, ದಿನಕ್ಕೊಂದು ಮಾತಾಡ್ತಾರೆ, ಪಕ್ಷಕ್ಕೆ ಇರುಸು ಮುರುಸು ಉಂಟು ಮಾಡ್ತಾ ಇದ್ದಾರೆ. ಬೆಂಗಳೂರು ಉತ್ತರದಿಂದ DV ಸದಾನಂದ ಗೌಡ ಇವರ ಹೆಸರು, ಇವರು ಪ್ರಬಲ ಆಕಾಂಕ್ಷಿ ನಿಜ, ಆದರೂ ಕೂಡ ಇವರು ಡೇಂಜರ್ ಝೋನ್ನಲ್ಲಿದ್ದಾರೆ. ಬೆಂಗಳೂರು ಉತ್ತರಕ್ಕೆ ಬೇರೊಬ್ಬರು ಬರ್ತಾರೆ, ಸದಾನಂದ ಗೌಡರಿಗೆ ಬೇಡ ಅಂತಕ್ಕಂಥ ತೀರ್ಮಾನಕ್ಕೆ ಬರ್ಬೋದು. ಇದು ಇತ್ತೀಚೆಗೆ ಬಂದಿರತಕ್ಕಂಥದ್ದು. ಮೈಸೂರಿನಿಂದ ಪ್ರತಾಪ್ ಸಿಂಹ ಅವರು ಡೇಂಜರ್ ಝೋನ್ನಲ್ಲಿದ್ದಾರೆ. ಮಹಾರಾಜ ಯದುವೀರ್ ಒಡೆಯರ್ಗೆ ಈ ಸರ್ತಿ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಡೇಂಜರ್ ಝೋನ್ಗೆ ಮೂವ್ ಆಗಿದ್ದಾರೆ ಪ್ರತಾಪ್ ಸಿಂಹ. ಇನ್ನು ಬೀದರ್ ಸ್ಥಳೀಯ ಶಾಸಕರ ಬಲವಾದ ವಿರೋಧ ಇದೆ. ಶರಣು ಸಲಗಾರ್ ಆಗಿರ್ಬೋದು, ಪ್ರಭು ಚೌಹಾಣ್ ಆಗಿರ್ಬೋದು, ಎಲ್ಲರೂ ಭಗವಂತ ಖೂಬಾಗೆ ಟಿಕೆಟ್ ಕೊಡೋದು ಬೇಡ ಅಂತ ಇದ್ದಾರೆ. ಹಾಗಾಗಿ ಕೇಂದ್ರ ಸಚಿವರಾಗಿದ್ದರೂ ಕೂಡ ಭಗವಂತ ಖೂಬಾ ಅವರು ಈಗ ಡೇಂಜರ್ ಝೋನ್ನಲ್ಲಿ ಇದ್ದಾರೆ. ಟಿಕೆಟ್ ಸಿಗುತ್ತಾ ಇಲ್ವಾ ಡೌಟ್. ಬೀದರ್ನಿಂದ ಭಗವಂತ ಖೂಬಾ ಆದಮೇಲೆ ಚಿತ್ರದುರ್ಗದಿಂದ ನಾರಾಯಣ ಸ್ವಾಮಿ, ಮತ್ತೊಬ್ಬರು ಸೆಂಟ್ರಲ್ ಮಿನಿಸ್ಟರ್. ಅಲ್ಲಿ ಸ್ವಾಮೀಜಿಯೊಬ್ಬರನ್ನ ಕರ್ಕೊಂಡು ಬರಬೇಕು ಅಂತಕ್ಕಂಥ ಪ್ರಯತ್ನಗಳು ನಡೀತಾ ಇದೆ. ಇನ್ನು ಬೆಳಗಾವಿಯಿಂದ ಮಂಗಳ ಅಂಗಡಿ, ಸುರೇಶ್ ಅಂಗಡಿ ನಿಧನ ನಂತರ ಬೈ ಎಲೆಕ್ಷನಲ್ಲಿ ಗೆದ್ದಂಥವ್ರು ಮಂಗಳ ಅಂಗಡಿ ಈ ಸರ್ತಿ ಟಿಕೆಟ್ ಡೌಟ್ ಅಂತ ಹೇಳ್ತಾ ಇದ್ದಾರೆ, ಡೇಂಜರ್ ಝೋನ್ನಲ್ಲಿದ್ದಾರೆ. ಇನ್ನು ಕೊಪ್ಪಳ ಕ್ಷೇತ್ರದಿಂದ ಕರಡಿ ಸಂಗಣ್ಣ ಹಾಲಿ ಸಂಸದರು, ಕೊಪ್ಪಳ ಕ್ಷೇತ್ರದಿಂದ ಕರಡಿ ಸಂಗಣ್ಣ ಹಾಲಿ ಸಂಸದರು ಡೇಂಜರ್ ಝೋನ್ನಲ್ಲಿದ್ದಾರೆ. ರಾಯಚೂರಿನಿಂದ ಅಮರೇಶ್ ನಾಯಕ್ ಡೇಂಜರ್ ಝೋನಲ್ಲಿದ್ದಾರೆ. ವಿಜಯಪುರದಿಂದ ರಮೇಶ್ ಜಿಗಜಿಣಗಿ ಇವರು ಡೇಂಜರ್ ಝೋನ್. ಬಾಗಲಕೋಟೆಯಿಂದ PC ಗದ್ದಿಗೌಡರ್ ಇವರದ್ದು ಡೇಂಜರ್ ಝೋನ್ನಲ್ಲಿದೆ. ಓಕೆ, ಈ ಇನ್ನೂ ಎರಡು ಝೋನ್ ಇದೆ. ಒಂದು ವೇಟಿಂಗ್ ಝೋನ್, ಮತ್ತೊಂದು ಸರ್ಪ್ರೈಸ್ ಝೋನ್ ಅಂತ. ನೋಡೋಣ, ಅದ್ರ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ಆದರೆ ಅದಕ್ಕೂ ಮುನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡಿತಾ ಹೋಗೋಣ. ರವೀಶ್, ಈ ರೀತಿ ಸೇಫ್ ಝೋನ್, ಡೇಂಜರ್ ಝೋನ್, ವೇಟಿಂಗ್ ಝೋನ್, ಸರ್ಪ್ರೈಸ್ ಝೋನ್, ಈ ವಿಭಾಗಗಳು ಇದು ಹೊಸದು ಕೇಳ್ತಾ ಇರೋದು ನಾವು ವರ್ಡ್ಗಳನ್ನು. ಈ ಥರದ ವಿಂಗಡಣೆಗೆ ಬಂದದ್ದು ಯಾಕೆ, ಇದರಿಂದ ಯಾವ ರೀತಿ ಬದಲಾವಣೆಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ?
ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ಆ ವಿಂಗಡಣೆಯನ್ನು ಬಿಜೆಪಿ ಹೈಕಮಾಂಡ್ ಮಾಡಿಲ್ಲ. ಹಾಗಾಗಿ ರಾಜ್ಯ ಬಿಜೆಪಿ ಮಟ್ಟದಲ್ಲಿ ಆ ರೀತಿ ಸೇಫ್ ಯಾರಾಗ್ಬೋದು, ಡೇಂಜರ್ ಝೋನಲ್ಲಿ ಯಾರಿದ್ದಾರೆ, ಈ ರೀತಿಯ ಚರ್ಚೆಗಳಾಗ್ತಾ ಇದೆ. ಅದರ ಆಧಾರದ ಮೇಲೆ ಈಗ ಝೋನ್ಗಳನ್ನು ಕೂಡ ಫಿಕ್ಸ್ ಮಾಡ್ಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಎಲ್ಲ ಒಂದು ಕಡೆ ಸಿಟ್ಟಿಂಗ್ ಇರ್ತಕ್ಕಂಥ ಎಂ ಪಿಗಳು ಯಾರಿದ್ದಾರೆ, ಅದರಲ್ಲಿ ಸುಮಾರು 5ರಿಂದ 6 ಸಿಟ್ಟಿಂಗ್ ಎಂ ಪಿಗಳು ಎಲ್ಲ ಒಂದು ಕಡೆ ನಾವು ಮುಂದೆ ಸ್ಪರ್ಧೆ ಮಾಡಲೇಬೇಕು, ಮಾಡ್ತೀವಿ, ನಮ್ಗೆ ವಯಸ್ಸಿದೆ, ಎಲ್ಲ ರೀತಿಯಲ್ಲೂ ಕೂಡ ಒಂದು ರೀತಿಯಲ್ಲಿ ಪ್ರಸ್ತಾಪವನ್ನು ಮಾಡಿಕೊಂಡು ಪಿಕ್ ಮಾಡ್ತಾ ಇದ್ರು. ಅವರುಗಳು ಡೇಂಜರ್ ಝೋನ್ಗೆ ಹೋಗ್ತಾ ಇದ್ದಾರೆ ಅನ್ನೋದು ಕೂಡ ಈ ಒಂದು ಪಟ್ಟಿಯಿಂದ ಖಾತ್ರಿ ಆಗ್ತಾ ಇದೆ. ಯಾಕೆಂದರೆ ಈಗಾಗಲೇ ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೆದಂಥ ಒಂದು ಸಭೆಯಲ್ಲಿ ಇವರೆಲ್ಲ ಡೇಂಜರ್ ಝೋನ್ಗೆ ಹೋಗಿದ್ದಾರೆ ಅಂತ ಕೂಡ ಆಯಾ ನಾಯಕರು ಯಾರೆಲ್ಲ ಭಾಗವಹಿಸಿದ್ರು ಅವರಿಂದ ಮಾಹಿತಿ ತೆಗೆದುಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಚರ್ಚೆ ಆಗ್ತಾ ಇದೆ. ಪ್ರಮುಖವಾಗಿ ಈಗಿರ್ತಕ್ಕಂಥ ಸಿಟ್ಟಿಂಗ್ ಎಂಪಿಗಳಲ್ಲಿ ಸುಮಾರು 10ರಿಂದ 12 ಎಂಪಿಗಳು ಸೇಫ್ ಆಗ್ಬೋದು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಅವರೆಲ್ಲರೂ ಕೂಡ ಸೇಫ್ ಝೋನಲ್ಲಿ ಇದ್ದಾರೆ ಅಂತ. ಪ್ರಮುಖವಾಗಿ ಆ ಒಂದು 4 ಕೇಂದ್ರ ಸಚಿವರಲ್ಲಿ ರಾಜೀವ್ ಚಂದ್ರಶೇಖರ್ ಈಗಾಗಲೇ ರಾಜ್ಯಸಭೆಯಿಂದ ಔಟ್ ಆಗಿದ್ದಾರೆ, ಬೇರೆ ಕಡೆಯವರು ಟಿಕೆಟ್ ಕೊಟ್ಟಿದ್ದಾರೆ. ಇನ್ನುಳಿದಿರ್ತಕ್ಕಂಥ 3ರಲ್ಲಿ ಒಬ್ಬರು ಸೇಫ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಇನ್ನೂ ಇಬ್ಬರ ಬಗ್ಗೆ ಇನ್ನೂ ಕೂಡ ಆ ಒಂದು ಸ್ಥಿತಿ ಏನಿದೆ ಅದು ಡೋಲಾಯಮಾನವಾಗಿದೆ. ಆ ಕಾರಣಕ್ಕೋಸ್ಕರವಾಗಿಯೇ ಎಲ್ಲೋ ಒಂದು ಕಡೆ ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಯಾರ್ಯಾರನ್ನ ಪಿಕ್ ಮಾಡಿದ್ದಾರೆ ಅದನ್ನು ಮೋದಿಯವರ ಸಭೆಯಲ್ಲೂ ಕೂಡ ಅದೇ ಹೆಸರುಗಳು ಪಿಕ್ ಆಗುತ್ತಾ ಅಥವಾ ಚೇಂಜ್ ಆಗುತ್ತಾ ಅಂತ ಕೂಡ ಕಾದು ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ ಹಿಂದುತ್ವ ಫೈರ್ ಬ್ರಾಂಡ್ ಅನ್ಸ್ಕೊಂಡವರೇ ಒಂದು ರೀತಿಯಲ್ಲಿ ಡೇಂಜರ್ ಝೋನ್ಗೆ ಹೋಗಿರ್ತಕ್ಕಂಥದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕೆಂದ್ರೆ ಈ ಬಾರಿ ಹಿಂದುತ್ವ ಅನ್ನೋದು ಬೇಕಿಲ್ವಾ ಅಥವಾ ಬೇರೆ ಏನು ಸ್ಟ್ರಾಟಜಿ ಇರ್ಬೋದಾ ಅಥವಾ ವಿವಾದಗಳನ್ನು ಮೈ ಮೇಲೆ ಎಳೆದುಕೊಂಡಿರೋ ಕಾರಣಕ್ಕೋಸ್ಕರವಾಗಿ ಅವರು ಬೇಡವಾ, ಈ ರೀತಿಯ ಚರ್ಚೆಗಳಾಗ್ತಾ ಇದೆ. ಹಾಗಾಗಿ ಇವತ್ತಿನ ಸಭೆಯಲ್ಲಿ ಆ ಒಂದು ಪ್ರಸ್ತಾಪವನ್ನು ಮಾಡೋದಿಲ್ಲ. ಯಾರು ಬೇಕು ಯಾರು ಬೇಡ ಅನ್ನೋದ್ರ ಬಗ್ಗೆ ಕೂಡ ಟಿಕ್ ಹಾಕುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಯಾರಿಗೆ ಮೋದಿ ಅವರು ಅಂತಿಮವಾಗಿ ಒಂದು ಮಣೆ ಹಾಕ್ತಾರೆ ಅನ್ನೋ ಕೂಡ ಕಾದು ನೋಡಬೇಕಾಗಿದೆ. ಅರವಿಂದ್. ಓಕೆ ರವೀಶ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಒಟ್ಟಾರೆ ಈಗ ಏನಾಗುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಕೆಲವೇ ಕ್ಷಣದಲ್ಲಿ ಇದಕ್ಕೆಲ್ಲ ಉತ್ತರ ಸಿಗುವಂತಹ ಸಾಧ್ಯತೆ ಇದೆ. ಹಾಗಾಗಿನೇ ಇಡೀ ಬಿಜೆಪಿ, ಕರ್ನಾಟಕದ ಬಿಜೆಪಿ ದಿಲ್ಲಿಯತ್ತ ಚಿತ್ತವನ್ನು ನೆಟ್ಟು ಕೂತಿದೆ.